ಓ ಏನಪ್ಪ ಸಾವುಕಾರ, ಇನ್ನೇನು ಅವರು ಸರ್ ಬಂದಿದ್ರಲ್ಲ, ಎಲ್ಲ ಹೇಳೋದ್ರಲ್ಲಪ್ಪ. ಇನ್ನೇನು ನಿಮ್ದೇ ಆಸ್ತಿ ಅಂತ, ಇನ್ನೇನು ನಿಮ್ಮ ಅಪ್ಪಂದೇ ಅಂತ ಆಸ್ತಿ ಅದೇನು ನೋಡ್ಬಿಟ್ಟು ಎಲ್ಲ ಸರಿ ಮಾಡಿಸ್ಕೊಳ್ರಪ್ಪ ಅತ್ಲಾಗಿ, ಸರಿನಾ? ತಿರ್ಗಾ ಗಲಾಟಿ ಗಿಲಾಟಿ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ ಬೇಕಾದ್ರೆ ನೀವು. ಇನ್ನೇನು ನಿಮ್ದೇ ಅಂತ ಗೊತ್ತಾಗ್ಬಿಟ್ಟೈತೆ, ತಿರ್ಗಾ ಚರ್ಚೆ ಮಾಡೋದಾಗ್ಲಿ ಏನೂ ತೊಂದರೆ ಏನಿಲ್ಲ. ಪಾಪ ಮೊದ್ಲಿಂದಾನು ನಿಮ್ಮ ಅಪ್ಪ ನನಗೂ ಗೊತ್ತಿತ್ತು ಕಳ್ಳ, ಅದು ಆಸ್ತಿ ನಿಮ್ದೇ ಅಂತ ನನಗೆ ಚೆನ್ನಾಗಿ ಗೊತ್ತು ಮೊದ್ಲಿಂದಾನು. ನಿಮ್ಮ ಅಪ್ಪಂಗೆ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಹಿಂಸೆ ಮಾಡಿಬಿಟ್ಟು ಜಗಳ ಮಾಡಿ ನಮ್ದು ಅಂತ ಬಿಡಿಸ್ಕೊಂಡಿದ್ರು. ನನಗೆ ಚೆನ್ನಾಗಿ ಗೊತ್ತಿರೋ ವಿಷಯನೇ, ನಾನು ಕಣ್ಣು ಮುಂದೆ ನೋಡಿದ ವಿಷಯ. ಅಂದರೆ ಆವಾಗ ನಾನು ಚಿಕ್ಕವನು ಕಳ್ಳ. ಹ್ಞೂ ಹಂಗಾಗಿ ನನಗೇನು ಅಷ್ಟೊಂದು ಐಡಿಯಾಗಳು ಏನು ಗೊತ್ತಿರಲಿಲ್ಲ. ಹಂಗಾಗಿ ನಾವು ಇವನ್ನೇನು ಎಲ್ಲರೂ ಚೆನ್ನಾಗಿದ್ದಾರಲ್ಲ ಅಂತ ಸುಮ್ಕಾಗಿದ್ದೆ. ಆದರೆ ನೀವು ಅವತ್ತು ನೀನು ಮಾತಾಡ್ದಲ್ಲ, ಅವನು ಇವನು ಶಂಕರಣ್ಣ ಬಂದ್ಬಿಟ್ಟು ಅವತ್ತು ಮಂತ ಹೇಳ್ದ, ಅವ್ನು ಸಾವುಕಾರ ಬಂದ್ಬಿಟ್ಟು ನಮ್ಮದು ತೋಟ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾನೆ ಕಣ್ರಿ ಗೌಡ್ರೆ. ನಾವು ಮೊದಲಿಂದನೂ ಇವೆಲ್ಲದೂ ತೋಟ ಎಲ್ಲ ನೋಡ್ಕೊಂಡು ಹೋಗಿರೋದು, ಬೋರ್ ಕೊರ್ಸಿ ತೋಟ ಎಲ್ಲ ಮಾಡಿರೋದು. ಇವಾಗ ಮೊನ್ನೆ ಬಂದ್ಬಿಟ್ಟು ಇವ್ನು ಸಾವುಕಾರ ಹಿಂಗೆ ಹೇಳ್ತಿದ್ದಾನಂತ ಹೇಳಿದಾಗ ನಾನು ಏನು ಮಾತಾಡಲಿಲ್ಲ, ಸುಮ್ಕಾಗಿದ್ದೆ. ಯಾಕಂದರೆ ಅವತ್ತೇ ನಾನು ಹೇಳ್ಬೋದಿತ್ತು, ಕಳ್ಳ ಇಲ್ಲ ಕಳ್ಳ, ಆ ಸಾವುಕಾರಂದೇ ಕಳ್ಳ, ತೋಟ ಅದು ನಮಗೆ ಗೊತ್ತು ಅಂತ ನಾನು ಹೇಳ್ಬೋದಿತ್ತು. ಏನು ಮಾಡ್ತೀಯಪ್ಪ, ಇವಾಗ ಹೇಳಿದ್ರೆ ನಾನು ದೊಡ್ಡವನಾಗ್ಬಿಡಲ್ಲ. ಹ್ಞೂ ಅವನಿಗೆ ಹೆಂಗೆ ಅನ್ಸುತ್ತೆ ಹೇಳು, ಅವನು ಇವನಿಗೆ ಶಂಕರಣ್ಣಂಗೆ ಇಲ್ಲ ಈ ಗೌಡ್ರು ಈ ರಂಗಜ್ಜಂಗೂ ಈ ಸಾವುಕಾರ ಕಡೆನೇ ಮಾತಾಡ್ತಾರಂತ ಅನಿಸ್ಬಿಡುತ್ತೆ. ಹಂಗಾಗಿ ಅದು ಯಾರು ಬಂದು ಹೇಳ್ಬೇಕು ಅವ್ರ ಕಡೆಯಿಂದ ಹೇಳಿದ್ರೇ ಅಲ್ವಾ ಅವರಿಗೂ ಅರ್ಥ ಆಗೋದು. ಅದಕ್ಕೋಸ್ಕರನೇ ನಾನು ಕರೆದಿದ್ದು. ಎಲ್ಲ ಈಗ ಸರಿ ಆಯಿತು, ಏನು ತೊಂದರೆ ಏನಿಲ್ಲ. ಆರಾಮಾಗಿ ನಿಮ್ಮ ಪಾಡಿಗೆ ನೀವಿರ್ರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲದನ್ನು ಕಿರಿಕ್ ಮಾಡ್ಕೊಳೋದು, ಜಗಳ ಮಾಡ್ಕೊಳೋದು ಇವೆಲ್ಲ ಊರಲ್ಲೆಲ್ಲ ಒಳ್ಳೇದಲ್ಲ. ಎಲ್ಲ ಅಣ್ಣ ತಮ್ಮದ್ರಿದ್ದಂಗೆ ಇರಬೇಕು. ಎಲ್ಲ ಸಾವುಕಾರ ಕಣ್ರಿ ಗೌಡ್ರೆ, ನಾವ್ ಯಾಕ್ರಿ ಗೌಡ್ರೆ ಅವನ ಮೇಲೆ ಕಿರಿಕ್ ಮಾಡ್ಕೊಳಕ್ ಹೋಗೋಣ? ಅವ್ನಿಗೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಯ್ತೆ? ಅಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲದನ್ನು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಕಣ್ರಿ ಗೌಡ್ರೆ ಅವನು. ಹ್ಞೂ ಈಗ ತಿರ್ಗಾ ಅದೇನೋ ಗಲಾಟೆ ಮಾಡ್ತಾನೋ ಏನೋ ನನಗಂತೂ ಗೊತ್ತಿಲ್ಲ. ಗೌಡ್ರೆ ನೀವೇ ಒಂದ್ಸಲಿ ಬಂದ್ಬಿಟ್ಟು ಈಗ ಶಂಕರಣ್ಣಗೆ ಹೇಳ್ಬಿಟ್ಟು, ನೋಡಪ್ಪ ಆಸ್ತಿ ಅವ್ರದ್ದು, ಸುಮ್ಮನೆ ಬಿಟ್ಕೊಟ್ಬಿಡಪ್ಪ, ಸುಮ್ಮನೆ ಯಾಕೆ ಇವೆಲ್ಲ ಅದನ್ನು ಅಂತ ನೀವೇ ಒಂದ್ಸಲಿ ಹೇಳ್ಬಿಡ್ರಿ ಗೌಡ್ರೆ. ಹ್ಞೂ ಅಲ್ಲಿ ಬಂದ್ಬಿಟ್ಟು ಅವರು ನಾಳೆಯಿಂದ ಅವರೇ ಎಲ್ಲ ಆಸ್ತಿ ಎಲ್ಲ ನಾನು ಟ್ಯಾಕ್ಟ್ರಿ ಎಲ್ಲ ಇದು ಮಾಡ್ತಾರೆ, ಹೊಲ ಎಲ್ಲ ಗೇಯ್ಕೊಂಡು ಅವ್ರೇನೋ ಮಾಡ್ಕೊಳ್ತಾರೆ, ಉಕ್ಕೆ ಹೊಡ್ಕೊಂಡು ನೀನು ಬಿಟ್ಕೊಟ್ಬಿಡಪ್ಪ, ತಿರ್ಗಾ ಅವ್ರ ತೋಟದಲ್ಲಿ ಹೋಗೋದು ಅದು ಇದು ಮಾಡಂಗಿಲ್ಲ ಅಂತ ನೀವೇ ಒಂದು ಮಾತು ಹೇಳಿದ್ರೆ ಉತ್ತಮ ಆಗ್ತಿತ್ತು. ತಿರ್ಗಾ ಅಲ್ಲಿ ಬಂದು ಕಿರಿಕ್ ಏನಾರ ಮಾಡಿದ್ರೆ ಏನ್ರಿ ಗೌಡ್ರೆ ನಾವು ಮಾಡೋದು? ಸರಿ ಕಳ್ಳ ಆಯ್ತು, ನೀನು ಹೇಳಿದ್ದು ಕರೆಕ್ಟ್ ಇದೀನಿ. ಅವ್ನು ಅಷ್ಟು ಸುಲಭ ಬಿಡಲ್ಲ, ಅದು ಯಾರು ಹೇಳಿದ್ರು ತಿರ್ಗಾ ಅವ್ನು ಕಿರಿಕ್ ಮಾಡ್ತಾನಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಬರ್ತೀನಿ ತೋಟ ಬಂದ್ಬಿಟ್ಟು, ನೋಡಪ್ಪ ಈ ತೋಟದಲ್ಲಿ ತಿರ್ಗಾ ಬರಬೇಡ ಕಣಪ್ಪ ನೀನು, ಬಾ ವಿಶ್ವಾಸಕ್ಕೆ ಇದ್ದು ಹೋಗು. ಅದನ್ನು ಬಿಟ್ಬಿಟ್ಟು ಇವಾಗ ಅವ್ರದಂತ ಹೇಳಾದ್ಮೇಲೆ ನೀನು ತಿರ್ಗಾ ಬರಂಗಿಲ್ಲ, ಬಿಟ್ಕೊಟ್ಬಿಡ್ಬೇಕಣಪ್ಪ ಅಂತ ಹೇಳ್ತೀನಿ. ಇಷ್ಟೆಲ್ಲ ಮಾಡಿದ್ದೀನಂತೆ, ಅದೊಂದೊಂದು ಮಾಡಲೇ ಇಲ್ಲ ಅಂದರೆ ಸರಿ ಆಗಲ್ಲ. ಬರ್ತೀನಿ ಕಣ್ ಹೇಳು, ಸರಿನಾ? ನನಗೆ ಗೊತ್ತಾಯ್ತು ಕಣ್ರಲ್ಲೇ. ಹ್ಞೂ ನನಗೊಂದ್ರೀಟು ಟೌನಲ್ಲಿ ಕೆಲಸ ಐತೆ, ನನಗೆ ಹೋಗಿ ಬರ್ತೀನಿ. ಅದೇನು ಅಣ್ಣ ತಮ್ಮ ಅದೇನು ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಬರ್ತೀರ ಬರ್ರಿ. ಸಾಯಂಕಾಲ ಡೈರಿ ತಾವ ಎಲ್ಲಾದರೂ ಸಿಗ್ತೀನಿ, ಸರಿನಾ? ನಾನು ಬರೋಣ ಅಂದ್ರಪ್ಪ. ಗೌಡ್ರೆ ಬರ್ರಿ ಗೌಡ್ರೆ, ನಮ್ಮನೆ ಕೆಲ್ಸಕ್ಕೆ ಬಂದಿದ್ದೀರಾ ನೀವು? ಬರ್ರಿ, ತಿಂಡಿ ಗಿಂಡಿ ತಿನ್ಕೊಂಡು ಹೋಗಿರಂತೆ. ಇಲ್ಲ ಗಿರೀಶಿನ ಹೋಟ್ಲಿಗೆ ಹೋಗ ನಡ್ರಿ, ಇಡ್ಲಿ ಏನಾರ ತಿನ್ಕೊಂಬರೋದಂತೆ. ಇಡ್ಲಿ ಭಾಳ ಚೆನ್ನಾಗಿ ಮಾಡ್ತಾನೆ, ಬಲು ರುಚಿಯಾಗಿರುತ್ತೆ. ಇಲ್ಲ ಕಣಪ್ಪ, ನನ್ನ ಕೈಲಂತೂ ನೀವೆಲ್ಲ ತಿನ್ನಕ್ಕಾಗಲ್ಲ. ಜಾಸ್ತಿ ಹೋಟ್ಲದ್ ಗಿಟ್ಲದ್ ಏನೂ ತಿಂತಿಲ್ಲ ನಾನು. ಸರಿನಾ? ಬೆಳಗ್ಗೆ ಚಪಾತಿ ಮಾಡಿದ್ಲು ನಮ್ಮ ಹೆಂಡ್ತಿ, ಚಪಾತಿ ತಿನ್ಕೊಂಡು ಚಪಾತಿನೂ ತರಕಾರಿ ಪಲ್ಯ ಎಲ್ಲ ತಿನ್ಕೊಂಡು ಬಂದಿದ್ದೀನಿ. ಮಧ್ಯಾಹ್ನಕ್ಕೆ ಬಸ್ಸಾರು ಊಟ ಆಯ್ತಾ? ನನಗೆ ಕೆಲಸಗಳಿದಾವೆ, ಈಗ ನಾನು ಅಲ್ಲಿ ಇಲ್ಲಿ ತಿನ್ನಲ್ಲ. ನನಗೆ ಬೇಕಾದ್ರೆ ಇನ್ನೊಂದು ದಿವಸ ಬೇಕಾದ್ರೆ ಕೋಳಿ ಗೀಳಿ ಮಾಡಿಬಿಟ್ಟು ಕರಿ, ನಿಮ್ಮ ಮನೆಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಬರ್ತೀನಿ ಅದೇ ಖುಷಿಗೆ. ಅದನ್ನು ಬಿಟ್ಟು ನಾನು ಹೋಟ್ಲು ಗಿಟ್ಲಲ್ಲೆಲ್ಲ ತಿನ್ನಕ್ಕೆ ಬರಲ್ಲ ಇವಾಗ. ಬರ್ತೀನಿ ಕಳ್ಳ ಸಾವುಕಾರ. ಪಾಪ ರಂಗಪ್ಪ, ಹೆಂಗ ಪಾಪ ನಮ್ಮ ಅಪ್ಪ ಕಷ್ಟಪಟ್ಟಿದ್ದು ಇವತ್ತು ತಿರ್ಗಾ ನಮ್ಮ ಆಸ್ತಿ ನಮ್ಮ ಹೆಸ್ರಿಗೆ ಬಂತು ಕಳ್ಳ ಹೆಂಗೋ. ಹೆಂಗ ಮೋಸ ಮಾಡೋರು ಯಾವತ್ತಿದ್ರು ನ್ಯಾಯ ಒಂದಲ್ಲ ಒಂದ್ ದಿವಸ ಗೊತ್ತಾಗ್ಲೇಬೇಕು ಅಂತ ಹೇಳ್ತಾರ ನೋಡು, ಹಂಗೆ. ಸತ್ಯ ಯಾವತ್ತಿದ್ರು ಮರೆಮಾಚಕ್ಕಾಗಲ್ಲ. ಎಷ್ಟು ದಿವಸ ಮರೆಮಾಚಿದ್ರು ಅದು ಆಚೆ ಕಡೆ ಬಂದೇ ಬರುತ್ತೆ ಅಲ್ವಾ? ಹಂಗೇನೆ ಕಡೆಗೂ ನಮ್ಮ ಅಪ್ಪ ಕಷ್ಟಪಟ್ಟು ಮಾಡೋಗಿರೋ ಆಸ್ತಿ ಎಲ್ಲ ತಿರ್ಗಾ ಇವತ್ತು ನಮ್ಮ ಹೆಸ್ರಿಗೆ ಬಂತು. ಹೆಂಗ ನಮ್ದಾಯ್ತು ಕಣಪ್ಪ. ನಡಿ ಮಂತವಲಾದ್ರೂ ಹೋಗೋಣ. ನಿಮ್ಮ ಅಪ್ಪ ನಿಮ್ ಚಿಕ್ಕಪ್ಪ ಕಾಣಿಸ್ತಾನೆ ಇಲ್ಲ. ನೀನ್ ನೋಡಿರ ನೀನು ಆ ಶಂಕರಣ್ಣನ ಜೊತೆ ಏನ ಗಲಾಟೆ ಮಾಡ್ಕೊಂಡು ಆಸ್ತಿ ವಿಚಾರಕ್ಕೆ ನಾನು ಯಾರ್ಯಾರು ಬಂದಾರಂತೆ, ಗೌಡ್ರು ಬೇರೆ ಹೋಗಿದ್ದಾರೆ ಹೊಲತ್ತವ ಅಂತ ಬೇರೆ ಹೇಳ್ತಿದ್ದೆ. ಉಸಿರು ಕಟ್ತಾ ಇತ್ಕಳ್ಳ ಪಾಪ ನನ್ಗೆ. ಏನಾಯ್ತು ಅಂತ ಕಾರಣ ಇವ್ರಿಗೆ ಏನಾಯ್ತು? ಅಲ್ಲ ನಿಮ್ ಚಿಕ್ಕಪ್ಪ ಬೆಳಿಗ್ಗೆ ನನಗೆ ಮಂತವಿಂದ ಓಡ್ಬೇಕಾದ್ರೆ ಹೇಳಾರದು ಬರ್ಬೇಕು ತಾನೆ, ಏನು ಹೇಳ್ದಂಗೆ ಕೇಳ್ದಾಗ ಬಂದ್ಬಿಡುತ್ತ ಅತ್ಲಾಗಿ.
ತಿರ್ಗಾ ಏನಾರ ಗಲಾಟೆ ಗಿಲಾಟೆ ಮಾಡ್ಕೊಂಡ್ರೆ ಏನಪ್ಪ ಮಾಡೋದು? ನಡಿಲ್ಲ ಪಾಪ, ಅದೆಲ್ಲಿದಾರ ನೋಡು. ಇಲ್ಲ ಇರ್ಬೇಕು ಬಾರ ದೊಡಮ್ಮ. ನೋಡಲಿ ದೊಡಮ್ಮ, ಅಲ್ಲಿ ಅಪ್ಪನೂ ಚಿಕ್ಕಪ್ಪ ಇಬ್ರು ನಿಂತಿರಂಗಿದ್ದಾರೆ. ಒಲ್ತಮ್ಮ ನೋಡ್ರಿ ಅಲ್ಲಿ. ಇದ್ಯಾಕ್ಲ ಪಾಪ? ಆ ರಂಗಪ್ಪ, ಇದ್ಯಾಕೆ ಗೌರಮ್ಮ ಬರ್ತಿದ್ದಾಳೆ? ಯಾಕೆ ಗೌರಮ್ಮಂಗೂ ಹೇಳ ಬಂದಿದ್ದ ನೀನು? ಓ ಇಲ್ ಕಣಾಣಿಯ, ನಾನು ಹೇಳ ಬಂದಿರಲ್ಲ. ಅವಳಿಗೆ ಗೊತ್ತಾದ್ರೆ ಅವಳು ರೇಗಾಡ್ತಾಳೆ, ಬೈತಾಳೆ. ಮತ್ತೆ ಯಾಕೆ ಬೇಕು ನಿಮ್ಗೆ ಇಂಥವೆಲ್ಲ ವಿಚಾರಗಳು? ಸುಮ್ಕಿರ್ರಿ, ಮಕ್ಳುಗಳೆಲ್ಲ ದೊಡ್ಡವರಾದ್ಮೇಲೆ ತಿರ್ಗಾ ಇವೆಲ್ಲ ಗಲಾಟೆ ಮಾಡ್ಕೊಬೇಡ್ರಿ ಅಂತ ಹೇಳ್ತಾಳೆ. ಹಂಗಾಗಿ ನಾನು ಏನು ಹೇಳ್ದಂಗೆ ಸುಮ್ಕೆ ನನ್ನ ಪಾಡಿಗೆ ನಾನು ಬಂದ್ಬಿಟ್ಟಿದ್ದೆ. ಅದೇಂಗ್ ಗೊತ್ತಾಯ್ತು ಏನೋ ಗೊತ್ತಿಲ್ಲ, ನೋಡಂತಳಿ ಕೇಳ್ತೀನಿ. ಇದ್ಯಾಕಜ್ಜ? ಯಾಕಜ್ಜ? ಯಾಕೆ ಏನಾಯ್ತು? ಏನಕ್ ಬಂದಿದ್ರ ಇಲ್ಲಿ ನೀವು? ಅಲ್ಲ ಹೋಗಿ ಹೋಗಿ ಆ ಶಂಕರಜ್ಜ ಮೊದ್ಲೇ ನಮಗ್ ಕಂಡ್ರೆ ಆಗಲ್ಲ, ಏನಿಲ್ಲ. ತಿರ್ಗಾ ಅವ್ರ ಹೊಲದಲ್ಲೇ ಬಂದ್ಬಿಟ್ಟು ನಿಂತಿದ್ದೀರಲ್ಲ ಆ ಶಂಕರಪ್ಪಂದು ಹೊಲದಲ್ಲಿ. ಬರ್ರಿ ಮಂತ ಹೋಗೋಣ. ಅವ್ನು ನೋಡಿದ್ರೆ ಒಂಥರ ಆಡಲ್ವ? ಅವನ ಹೊಲದಲ್ಲಿ ಯಾಕೆ ಬಂದು ನಿಂತಿದ್ದೀರಾ? ಲೇ ಈಗಳೇ, ಇದು ಈಗ ಹೊಲ ಅವಂದಲ್ಲ ಕಣೆ, ಇದು ನಮ್ದು ನಮ್ಮ ಅಪ್ಪಂದು. ನಮ್ಮ ಅಪ್ಪಂದು? ಇದೇನಜ್ಜ ಏನಂತ ಮಾತಾಡ್ತಿದ್ಯಾ ನೀನು? ಅಲ್ಲ ಕಣಜ್ಜ, ನಿನ್ಗೊಂದ್ರಿಟ್ಟು ಜ್ಞಾನ ಏನಾರ ಆಯ್ತಾ? ಅಲ್ಲ ಮೊದ್ಲಿಂದ ಉಕ್ಕಿ ಎಲ್ಲ ಹೊಡ್ಕೊಂಡು ಪಾಪ ಬೆಳೆ ಎಲ್ಲ ಬೆಳ್ಕೊಂಡು ಅವ್ರು ಇದು ಹೊಲ ಎಲ್ಲ ನೋಡ್ಕೊಂತಿದ್ದು. ತಿರ್ಗಾ ಇವಾಗ ನೀನು ಅವ್ರದೆಲ್ಲ ಕಣೆ ನಮ್ಮ ಅಪ್ಪಂದಂತ ಹೇಳ್ತಿದ್ಯಾ. ನಿನ್ ಏನಾಗೈತ್? ನಿನಗೆ ಏನಾಯ್ತಂತ ಇವತ್ತು ಹಿಂಗಾಡ್ತಿದ್ಯಾ? ಹೊತ್ತರಿಕೆ ಹಂಗಲ್ ಕಣೆ ಇವಳೆ. ಇಲ್ಲಿ ಹೇಳೋದು ಅಂದ್ರಿಟ್ಟು ಕೇಳ ಇಲ್ಲಿ. ಏನಂದ್ರೆ ಆ ಹೊಲ ಐತೆ ನೋಡು, ಈ ಹೊಲನೂ ಆ ಕಡೆ 1-2 ಎಕರೆ ತೋಟ ಐತೆ ನೋಡು. ಅವೆರಡೂ ಮೊದ್ಲು ನಮ್ಮಪ್ಪ ಮಾಮೂಲಿ ಹೊಲ ಇದ್ದಾಗ ಇವರಿಗೆ ಈ ಶಂಕರಣ್ಣ ಇದ್ದ ನೋಡು, ಇವ್ರ ಅಪ್ಪಂಗೆ ಮಾಮೂಲಿ ಗೇಯ್ ಕಣಕ್ಕೆ ಅಂದ್ರೆ ಪಾಪ ಅವ್ರದ್ದು ಅಷ್ಟೇನು ಮೊದ್ಲು ಸಿಕ್ಕಾಪಟ್ಟೆ ಬಡವರಿದ್ರು. ಹೊಲ ಎಲ್ಲದೂ ಗೇಯ್ಕೊಂಡು ಏನೋ ಒಂದು ಜೀವನ ಮಾಡ್ಲಿ ಅಂತ ಕೊಟ್ಟಿದ್ರು. ಅಂದ್ರೆ ಅವ್ರಿಗೋಸ್ಕರನ ಅಲ್ಲ, ಬೆಳೆ ಗಿಳೆ ಬೆಳ್ಕೊಂಡು ಏನೋ ಒಂದು ಮಾಡ್ಕೊಳ್ಳಿ ಅಂತ. ಅದನ್ನೇ ಹೋಗ್ತಾ 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 ಅವರು ನಮ್ದೇ ಸ್ವಂತ ಅಂದ್ಕೊಂಡು ಶುರು ಮಾಡ್ಬಿಟ್ರು. ಆಮೇಕಿಂದ ನಮ್ಮ ಅಪ್ಪಂಗೆಲ್ಲ ಎದುರಿಸ್ಬಿಟ್ಟು ಮುಳ್ತಂದಿ ಕಂಬ ಎಲ್ಲ ಹಾಕೊಂಡು ಇದು ನಮ್ದೇನೆ, ಬಂದು ಕಾಲಿಡಂಗಿಲ್ಲ ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ಕೊಂಡು ಎದುರಿಸ್ಕೊಂಡ್ಬಿಟ್ಟು ನಾವೆಲ್ಲ ಅವಾಗ ಸಣ್ಣವರು ಎಲ್ಲಾದ್ರೂ ಇವ್ರ ಹೆಸರಿನ ಇವರೇ ಗೇಯ್ಕೊಂಡು ಎಲ್ಲಾದ್ರೂ ತೋಟ ಗೀಟ ಎಲ್ಲ ಮಾಡ್ಕೊಂಡು ಇವರೇ ಇದ್ರು. ಆಮೇಕಿಂದ ಈಗ ಅಣ್ಣಯ್ಯ ನೋಡಿದಾನೆ, ನೋಡ್ಬಿಟ್ಟು ಎಲ್ಲಾದ್ರೂ ತಗಸ್ಬಿಟ್ಟು ನಮ್ಮ ಅಪ್ಪನ ಹೆಸರಲ್ಲಿ ಬರ್ತಿತ್ತಲ್ಲ, ಅದಕ್ಕೆ ಇವ್ರು ಸರ್ ಬಂದಿದ್ರು. ಎಲ್ಲ ಬಂದ್ಬಿಟ್ಟು ಗೌಡ್ರು ನಿನ್ಕೊಂಡಿದ್ರು, ಅವ್ರಿಗೂ ಕರೆದಿದ್ದು. ಎಲ್ಲರೂ ನೋಡ್ಬಿಟ್ಟು ಅಳತೆ ಮಾಡಿ ಈ 4 ಎಕರೆ ಈ ಹೊಲ, 2 ಎಕರೆ, ಇನ್ನು 2 ಎಕರೆ ಆ ಕಡೆ ತೋಟ ಎಲ್ಲಾದ್ರೂ ನಿಮ್ಮ ಹೆಸರಿದು ನಿಮ್ದು ಅಂತ ಹೇಳ್ಬಿಟ್ಟು ಹೋದ್ರು. ಅದಕ್ಕೆ ಇಷ್ಟೊತ್ತವರೆಗೂ ಇಲ್ಲೇ ನಿನ್ಕೊಂಡಿದೀವಿ ಖುಷಿ ಆಗ್ಬಿಟ್ಟು. ಹೆಂಗ ನಮ್ಮ ಅಪ್ಪಂದು ಕಷ್ಟಪಟ್ಟು ಉಳಿಸ್ಕೊಂಡು ಹೋಗಿರೋದು ಅವತ್ತು ಮೋಸ ಮಾಡಿದ್ರು, ಇವತ್ತು ನಮ್ದಾಯ್ತು ಅಂತ ಬಲು ಖುಷಿ ಆಗ್ತೈತ್ ಕಣೆ ನನಗೆ. ಅಲ್ಲ ಕಣಜ್ಜ, ನಿನ್ ಬುದ್ಧಿ ಗಿದ್ದಿ ಆಯ್ತಾ ಇಲ್ಲ ನಿನ್ ತಲೆಲಿ? ಅಲ್ಲ ನಿನ್ ತಲೆಲಿ ಏನಾಯ್ತಂತ ಕಣಣ್ಣ? ಯಾಕೆ ನಿಮಗ್ ಬೇಕು ಇವಾಗ? ಅಲ್ಲ ನಮ್ದೇ ಬೇಕಾದಷ್ಟು ಐತೆ ಆಯ್ತಾ? ಇರೋದ್ರಲ್ಲೇನೆ ನೆಮ್ಮದಿಯಾಗಿ ಇದ್ ಬಿಡ್ಬೇಕು, ಸರಿನಾ? ಅಲ್ಲ ಅವ್ರು ಏನೋ ಅತ್ಲಾಗಿ ನಿಮ್ಮಪ್ಪ ಏನಾದ್ರು ಅವ್ರಿಗೇನೆ ಪಾಪ ಇರ್ಲಿ ಅತ್ಲಾಗಿ ಅಂತ ಕೊಟ್ಟಿದ್ರು, ಏನಾತ್ಲಾಗಿ ಗೇಯ್ಕೊಂಡ್ ತಿಂದ್ರಪ್ಪ ಚೆನ್ನಾಗಿರ್ರಪ್ಪ ಅಂತ ಕೊಟ್ಟಿದ್ರು ಏನ. ತಿರ್ಗಾ ನೀವ್ ಯಾಕೆ ಇದ್ ಮಾಡ್ಕೊಳಕ್ ಹೋದ್ರಿ, ಇಸ್ಕೊಳಕ್ ಹೋದ್ರಿ ಅತ್ಲಾಗಿ? ಊರಲ್ಲಿ ಎಲ್ಲಾರು ಅಣ್ಣ ತಮ್ಮದ್ರಿದ್ದಂಗೆ ಇರ್ತೀವಿ, ಇಂಥ ಕೆಲಸ ಏನಕ್ ಮಾಡಕ್ ಹೋದ್ರಿ ಅತ್ಲಾಗಿ? ಅತ್ಲಾಗಿ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ರಿ. ಅವ್ರದ್ದು ಯಾಕೆ ನಮ್ಗೆ ಇವಾಗ? ಅವ್ರಿಗಂತ ಕೊಟ್ಬಿಟ್ಟಿದೀವಿ ಅಂದ್ಮೇಲೆ ಅದಕ್ಕೆ ಆಸೆ ಪಡಕ್ ಹೋಗ್ಬಾರ್ದು. ನನ್ನ ಮಾತು ಕೇಳ್ರಿ, ಇಲ್ಲಿ ಮಕ್ಳೆಲ್ಲ ದೊಡ್ಡವರಾಗಿದ್ದಾರೆ, ಒಬ್ರಿಂದ ಒಬ್ರು ತಿರ್ಗಾ ಅವ್ರೀಗ ಅವ್ರದ್ದು ಆಸ್ತಿ ಕಿತ್ಕೊಂಡು ಅಂತ ನಾವು ಕೈಯಿಂದ ಅವ್ರು ಸುಮ್ಕಿರ್ತಾರ. ಅವರು ಇಲ್ದವೆಲ್ಲ ಸುಮ್ನೆ ಗಲಾಟೆ ಮಾಡೋದು, ಕ್ಯಾತೆ ತೆಗಿಯೋದು, ಕೋಪ ಮಾಡ್ಕೊಳ್ಳೋದು, ಊರಲ್ಲೆಲ್ಲಾದ್ರೂ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲಾದ್ರೂ ಗಲಾಟೆ ಮಾಡಕ್ ಬರೋದು, ಇವೆಲ್ಲ ಆಗ್ತಿರುತ್ತೆ. ಏನು ಬೇಡವೇ ಬೇಡ ನಮ್ಗೇನು, ನಮ್ಗೆ ಆಸ್ತಿಗಿಂತ ನೆಮ್ಮದಿ ಮುಖ್ಯ. ಏನು ಬೇಡ, ಯಾರ ಸವಾಸನೂ ಬೇಡ. ಅವ್ರದ್ದು ಏನಾಯ್ತು ಅದನ್ನ ಬಿಟ್ಕೊಟ್ಬಿಟ್ಟು ಸುಮ್ಮಕ್ ಬರ್ರಿ ನೀವು. ಯಾಕೆ ನಿಮ್ಗೆ? ಲೇ ಏನೇ ಹೇಳ್ತಿದ್ಯಾ ಇವಳೆ ನೀನು? ಏನಂತ ಮಾತಾಡ್ತಿದ್ಯಾ? ಅಲ್ಲ ಏನ್ ಮಾತಾಡ್ತಿದ್ಯಾ ಅಂತ ಒಂದ್ ರೀಟಾದ್ರೂ ನಿನ್ಗೆ ಜ್ಞಾನ ಆಯ್ತಾ ನಿನ್ಗೆ? ನೋಡು ಹೆಂಗ್ ಹೇಳ್ತಿದ್ಯಾ ಅಂತ. ನಮ್ಮ ಅಪ್ಪಂಗೆ ನಾವೆಲ್ಲ ಚಿಕ್ಕವರಿದ್ದು ಕಣೆ, ಅವಾಗ ಇವ್ರೆಲ್ಲಾರು ಸೇರ್ಕೊಂಡ್ಬಿಟ್ಟು ದೌರ್ಜನ್ಯ ಮಾಡ್ಬಿಟ್ಟು ನಮ್ಮ ಅಪ್ಪಂಗೆ ಎದುರಿಸ್ಬಿಟ್ಟು, ಯಾರು ಸಪೋರ್ಟ್ ಇಲ್ಲ ಅಂತ ಎದುರಿಸ್ಬಿಟ್ಟು ಎಲ್ಲಾನು ಆಸ್ತಿ ಕಬಳಿಸ್ಕೊಂಡ್ಬಿಟ್ಟಿದ್ರು ಇವ್ರೆಲ್ಲಾರು. ಏನ್ ಕಡಿಮೆ ಅಲ್ಲ ಇವ್ರೆಲ್ಲಾರು. ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಬಡವ್ರು ಯಾರು ಇದ್ದಿದ್ರೆ ಬೇಕಾದ್ರೆ ನಮ್ಮ ಅಣ್ಣನೂ ನಾನು ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ ಕಣೆ. ಇಡೀ ಊರಲ್ಲೆಲ್ಲ ಎಲ್ಲಾರ್ಕಿಂತ ಜಾಸ್ತಿ ಆಸ್ತಿ ಇವಂದೇ ಇರೋದು, ಬೇಕಾದಷ್ಟು ಐತೆ. 3-4 ತಲೆಮಾರು 4-5 ತಲೆಮಾರು ಕುತ್ಕೊಂಡು ತಿಂದ್ರು ಇನ್ನೂ ಸವಿಯಲ್ಲ, ಅಷ್ಟೊಂದು ಆಸ್ತಿ ಐತೆ ಇವ್ರದು. ಅಂತದ್ರಲ್ಲಿ ಇವ್ರ ಮೇಲೆ ಯಾಕೆ ನಾವು ಕನಿಕರ ತೋರಿಸ್ಬೇಕು? ಇಷ್ಟೆಲ್ಲ ಮೋಸ ಮಾಡಿದಾರ ಅಂದ್ಮೇಲೆ ನೀನ್ ಚೆನ್ನಾಗಿ ಹೇಳ್ತೀಯ. ಯಾರಾದ್ರೂ ಆಸ್ತಿ ಏನು ಇಲ್ದವ್ರು ಯಾರು ಬಡವ್ರು ಏನಾರು ಆಗಿದ್ರೆ ನಿಜಾಗ್ಲು ಕಣೆ, ಇಲ್ಲ ಕಣಪ್ಪ ನಾನು ಮುಟ್ಟಕ್, ನೀನ್ ಸವಾಸಕ್ಕೆ ಬರಲ್ಲ, ನೀನ್ ಮುಟ್ಟಲ್ಲ, ನೀನು ನಿನ್ನ ಹೆಸರಿಗೆ ಬರ್ಸ್ಕೊಡ್ತೀನಿ ಬಾರಪ್ಪ ಅಂತ ನಾವೇ ಕರೆದು ಬರ್ಸ್ಕೊಟ್ಬಿಡ್ತಿದ್ದು. ಇವನಿಗೆ
ಇಲ್ದವೆಲ್ಲ ದುರಾಂಕಾರ ಕಡೆ ಬೇಕು ಬೇಕು ಅಂತ ಜಗಳ ಮಾಡಕ್ ಬರೋದು ಖ್ಯಾತೆ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾನೆ. ಹಂಗಂತದ್ರಲ್ಲಿ ಇವನಿಗೆ ಬಿಟ್ಕೊಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ ನಾನು? ಆ ಚಿಕ್ಕಮ್ಮ ಬಿಡು ಚಿಕ್ಕಮ್ಮ ಅತ್ಲಾಗೆ, ಈಗ ಏನು ಅತ್ಲಾಗ ಆಗೋಯ್ತು ಅತ್ಲಾಗೆ. ಅವ್ರಿಗೂ ಒಂದ್ ಸ್ವಲ್ಪ ದುರಾಂಕಾರ ಜಾಸ್ತಿ ಐತೆ. ನೆನ್ನೆನು ಚಿಕ್ಕಪ್ಪರ ಮೇಲೂ ಕುಮಾರಣ್ಣನ ಮೇಲೂ ಬೇಕು ಬೇಕು ಅಂತ ಖ್ಯಾತೆ ತಕೊಂಡ್ಬಂದಿದ್ರು ತೋಟದಲ್ಲಿ. ಬರೀ ಟ್ಯಾಕ್ಟ್ರಿ ಓಡಿಸು ಇಲ್ಲ ಅವ್ರ ತೋಟದಲ್ಲಿ, ಆದ್ರೂ ಬೇಕು ಬೇಕು ಅಂತ ಜಗಳ ಮಾಡ್ಕೊಂಬರೋದು ಕಿರಿಕ್ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ. ಹಂಗಾಗಿ ಅವರಿಗೆ ತಕ್ಕ ಬುದ್ಧಿ ಕಲ್ಸಿದಾರ ಕಣ್ ಹೇಳ್ದು ಚಿಕ್ಕಮ್ಮ. ಏನು ಆಗಿಲ್ಲ, ಬಿಡು ಅತ್ಲಾಗ ಹೋಗ್ಲಿ ಅತ್ಲಾಗೆ ಸುಮ್ಕಿರು ಈಗ. ಬರ್ರಿ ಮಂತ ಹೋಗೋಣ. ಅಲ್ಲಮ್ಮ ತಿಂಡಿ ಮಾಡೈತೆ, ತಿಂಡಿ ತಿನ್ಕೊಂಡು ಹಂಗೆ ಹೋಗಿರಂತೆ. ಬರ್ರಿ ಬಾರ್ ಚಿಕ್ಕಪ್ಪ. ಅಪ್ಪ ಬಾರಪ್ಪ ಹೋಗೋಣ ಮನೆಗೆ. ಮನೆಗ ಇಲ್ಲ ಕಣಪ್ಪ, ನಾನು ಇನ್ನೆಲ್ಲಿ ಬರೋಕ್ಕಾಗುತ್ತೆ ಅಲ್ಲಿ? ಸುಮ್ಮನೆ ಅಲ್ಲಿ ಎಲ್ಲ ಬಂದ್ರೆ ಸರಿ ಆಗಲ್ಲ ಕಣ್. ಹೋಗಪ್ಪ ನೀನು. ನೀನು ಚಿಕ್ಕಮ್ಮ ಚಿಕ್ಕಪ್ಪ 3 ಜನನು ಹೋಗ್ರಿ. ನಾನು ಪುಣ್ಯ ಮಾಡಿಲ್ಲ ಕಣ್, ಹೋಗಪ್ಪ. ನಾನು ಆವತ್ತೇನೆ ನನ್ನ ಹೆಂಡ್ತಿ ಕಂಡ್ರೆ ನನಗೆ ನಾನು ಅವ್ರಿವ್ರ ಮಾತು ಕೇಳ್ಕೊಂಬಿಟ್ಟು ಅನ್ಯಾಯವಾಗಿ ನನ್ನ ಹೆಂಡ್ತಿಗೆ ಬೇಜಾರು ಮಾಡಿಸಿ ಇದು ಮಾಡಿಬಿಟ್ಟೆ. ಇವಾಗ ನನ್ನ ಹೆಂಡ್ತಿ ಹತ್ರ ಹೋದ್ರೆ ಮಾತಾಡ್ಸೋಕೆ ಹೋದ್ರೆ ಅವಳು ಸುಮ್ಮನೆ ಇರ್ತಾಳ, ಬೈತ್ ಕಳಿಸ್ತಾಳೆ ನನಗೆ ವಾಪಸ್ಸು. ಅವತ್ತೇನೆ ನೆನೆ ಬೇಜಾರು ಮಾಡ್ಕೊಂಡಿದ್ಲು. ನನಗೆ ಹುಷಾರಿಲ್ವಲ್ಲ, ಅವತ್ತು ನೀವು ಮನೆ ತಾವು ಕರ್ಕೊಂಡು ಹೋಗಿದ್ರಲ್ಲ, ಅವತ್ತೇನೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ, ಕಳಿಸ್ರಿ ಇರ್ಲಿಂದ ಮೊದಲು ಅಂತ ಬೈತ್ ಕಳಿಸ್ಲಿಲ್ವೇಂದ್ರಪ್ಪ. ಅವಳದೇನು ಏನು ತಪ್ಪೇನಿಲ್ಲ ಬಿಡುವ. ಅವಳ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಕುಡಿಯಕ್ಕೆ ಒಂದು ಚೊಂಬು ನೀರು ಕೊಡ್ತಿರಲ್ಲ, ಒಂದು ತೊಟ್ಟು ಕುಡಿಯೋಕ್ಕೆ. ಆದ್ರೆ ಅಂತ ತಪ್ಪು ಮಾಡಿದೀನಿ, ಹಂಗೆ ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ ನಿಮ್ಮ ಅಮ್ಮಂಗೆ. ಇಲ್ಲ ಕಣ್ರಪ್ಪ, ಹೋಗ್ಬರ್ರಿ. ಪಾಪ, ರಂಗಪ್ಪ, ಗೌರಮ್ಮ, ಹೋಗ್ರಮ್ಮ. ಗಜೇಂದ್ರ ಕರ್ಕೊಂಡು ಮಂತ ಹೋಗ್ಬೇಕಂತ ತಿಂಡಿ ತಿನ್ಬೇಕಂತ ಹೋಗ್ರಿ. ನಾನು ಇಲ್ಲೇ ಹೋಟ್ಲಲ್ಲೋ ಏನಾದರೂ ತಿಂಡಿ ಮಾಡ್ಕೊಳ್ತೀನಿ. ಯಪ್ಪವ್ ನಿನ್ಗೆ ಯಾರಪ್ಪ ಏನು ಅಂದಿಲ್ಲ ಬಗಣ, ಬಾರಪ್ಪ. ಅಮ್ಮನೂ ಏನು ಅಂದಿಲ್ಲ, ಯಾರು ಏನು ಅಂದಿಲ್ಲ. ನಿನ್ ತೀಟೆಗೆ ನೀನೇನೇನೋ ಮನ್ಸಲ್ಲೇನೆ ಏನೇನೋ ತಿಳ್ಕೊಂಬಿಟ್ಟು ನೀನು ಬೇಜಾರು ಮಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಆಗುತ್ತೇನಪ್ಪ. ಬಾರಪ್ಪ ಹೋಗೋಣ ಮನೆ ಹತ್ರ. ಚಿಕ್ಕಮ್ಮ ಚಿಕ್ಕಪ್ಪ ಅಪ್ಪಂಗೂ ಕರ್ಕೊಳ್ರಿ. ಎಷ್ಟು ದಿವಸ ಅಂತ ಹಿಂಗೆ ಇರ್ತೀಯಪ್ಪ? ಮನ್ಸಲ್ಲಿ ಇಲ್ದವೆಲ್ಲ ಆಸೆ ಇಟ್ಕೊಂಡ್ಬಿಟ್ಟು ಯಾಕೆ ಇಷ್ಟು ದಿವಸ ಹಿಂಗೆ ಇರ್ತೀಯ? ಬಾ ಮಂತ ಹೋಗೋಣ ಬಾ. ಇವಾಗಲಾದ್ರೂ ವಯಸ್ಸಾದಿನ ಕಾಲಕ್ಕಾದ್ರೂ ನಮ್ಮ ಜೊತೆ ಚೆನ್ನಾಗಿರುವಂತೆ ಕಣ್ಬಾ. ಕಷ್ಟ ಸುಖಕ್ಕೆ ಆಗ್ತೀವಿ, ನೋಡ್ಕೊಳ್ತೀವಿ. ನನಗೆ ಗೊತ್ತು ಕಣ್ಬಾ, ಅಲ್ಲಿ ನಿನಗೆ ಮನೇಲಿ ನೆಮ್ಮದಿ ಇಲ್ಲ ಅಂತ ಕಣ್ ಗೊತ್ತು ಕಣ್ಬಾ. ಅಲ್ಲಿ ಎಲ್ಲಾರು ನಿನಗೆ ಸರಿಯಾಗಿ ಮಾತಾಡ್ಸಲ್ಲ, ಒಂದು ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ. ಎಲ್ಲರೂ ಅವ್ರವ್ರ ತೀಟಿಗೆ ಅವ್ರವ್ರು ಇದ್ದಾರೆ. ಕರೆಕ್ಟಾಗಿ ಟೈಮ್ ಸರಿಯಾಗಿ ತಿಂಡಿ ಊಟ ಮಾಡೋಕ್ಕಲ್ಲ ನಿನಗೆ. ನನಗೆಲ್ಲ ಗೊತ್ತು ಕಣಪ್ಪ ವಿಷಯ. ನನಗೆ ಪ್ರತಿಯೊಂದೂ ವಿಚಾರಗಳು ಬರ್ತಾ ಹೋಗುತ್ತೆ. ಇಲ್ಲೇ ಇದ್ಬಿಡು ಅಂತ ಕಣ್ಬಾ. ನಂತಾವ್ಲೇನೆ ನಾನೇ ಚೆನ್ನಾಗಿ ನೋಡ್ಕೊಳ್ತೀನಿ. ಅವರು ಸವಾಸಕ್ಕೆ ಹೋಗ್ಬೇಡ, ಅವ್ರ ತಂಟೆಗೆ ಹೋಗ್ಬೇಡ ನೀನು. ಅಯ್ಯೋ ಕಣ್ಣ ಪಾಪ, ಅವ್ರಿಗೆಲ್ಲ ನಾನೀಗ ಲೆಕ್ಕಕ್ಕೆ ಇಲ್ಲ ಕಣ್. ಬಾರ. ಅವೆಲ್ಲ ಈಗ ಮಾತಾಡಿ ಏನ್ ಪ್ರಯೋಜನ ಬಂತು? ಪಾಪ ನಮ್ಮ ಶಶಿನೂ ದಿಲೀಪ ಇಬ್ರು ಇಲ್ಲದಲ್ಲೇ ಇದ್ದಿದ್ರೆ ನಾನಂತೂ ಆ ಮನೇಲಿ ಇರಕ್ ಆಗ್ತಿರಲಿಲ್ಲ ಕಣಪ್ಪ. ಇವಾಗ ಗೊತ್ತಾಗ್ತೈತ್ ನನಗೆ. ಅಣಯ್ಯ ಅಣಯ್ಯ, ಎಷ್ಟ್ ದಿವಸ ಅಂತ ಹೀಗೆ ಇರ್ತೀಯ? ಈಗ ಅದಕ್ಕೆ ನಿನ್ಗೇನು ಬೈಯಲ್ಲ ಏನಿಲ್ಲ. ಬಾ, ಏನು ಆಗಲ್ಲ. ಅಲ್ಲಿ ಮನೆ ಹತ್ರ ತಿಂಡಿ ತಿನ್ಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಹೋಗುವಂತೆ. ಈಗ ಅಣಯ್ಯ ಒಂದ್ ಹೇಳ್ತೀನಿ ನೋಡು, ನೆಮ್ಮದಿ ಎಲ್ಲಿರುತ್ತೋ ಅಲ್ಲಿರ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ನೆಮ್ಮದಿ ಹಾಳು ಮಾಡ್ಕೊಂಡು ಹೋಟ್ಲಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಅಲ್ಲ. ಇಷ್ಟೊಂದೆಲ್ಲ ಮಕ್ಕಳು ಅಣ್ಣ ತಮ್ಮಂದ್ರು ಎಲ್ಲರೂ ಇದ್ಬಿಟ್ಟು ನಿನಗೆ ಈಗ ನೀನು ಹೋಟ್ಲಲ್ಲಿ ಹೋಗ್ಬಿಟ್ಟು ತಿಂಡಿ ಮಾಡ್ತೀಯ ಅಂತ ಹೇಳಿದ್ರೆ ಸರಿ ಆಗುತ್ತಾ? ಬಾ, ಮಂತವಲೇನೆ ತಿಂಡಿ ತಿನ್ಕೊಂಡು ಇರುವಂತೆ. ಸುಮ್ಮಗ್ ಬಾ, ಹೋಗೋಣ. ಅಲ್ಲಿ ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡು ಆರಾಮಾಗಿ ಆಮೇಕಿಂದ ಹೋಗೋಣಂತೆ. ನಾನು ಬರ್ತೀನಿ. ಹೋಗ್ಲಾ ರಂಗಪ್ಪ, ನಿನಗೆ ಗೊತ್ತಾಗಲ್ಲ. ಇಷ್ಟ ದಿವಸ ಅಂತೂ ಅವಳಿಗೆ ಬೇಜಾರು ಮಾಡಿಸಿದೀನಿ. ನಾನು ಬಂದ್ರೆ ತಿರ್ಗಾ ಅವಳು ಬೇಜಾರು ಮಾಡ್ಕೊಂತಾಳೆ, ಅವಳು ನೆಮ್ಮದಿ ಹಾಳಾಗಿ ಹೋಗ್ಬಿಡುತ್ತೆ. ನಿಮಗ್ ಗೊತ್ತಾಗಲ್ಲ. ನನಗೆ ಕಂಡ್ರೆ ಮೊದ್ಲೇ ಅವಳಿಗೆ ಆಗಲ್ಲ, ಸಿಕ್ಕಾಬಟ್ಟೆ ಕೋಪ ಐತೆ. ಹಳೆದೆಲ್ಲ ಅವಳಿಗೆ ನೆನಪು ಬರುತ್ತೆ. ನಾನು ಅಷ್ಟೇ ಬೇಜಾರು ಮಾಡಿಸಿದೀನಿ. ಅವಳು ಮಾಡೋದ್ರಲ್ಲಿ ಏನೇನು ಅಂದ್ರೆ ಏನೂ ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ಇವಾಗ ನಾನು ಹೋದ್ರೆ ಸರಿ ಆಗುತ್ತಾ? ನಾನು ಬಂದ್ರೆ ಅವ್ರಿಗೆ ಬೇಜಾರಾಗುತ್ತೆ ಕಣಪ್ಪ. ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ, ನೀವು ಹೋಗ್ರಿ. ಅವಳು ಎಲ್ಲಿದ್ರು ಚೆನ್ನಾಗಿರ್ಲಿ, ಚೆನ್ನಾಗಿ ಇದ್ದಾಳ ಅವಳು ಸದ್ಯ. ದೇವ್ರ ದಯದಿಂದ ಅವಳ ಮಗ ನನ್ನ ಗಜೇಂದ್ರ ಎಲ್ಲ ಚೆನ್ನಾಗಿ ನೋಡ್ಕೊಂತಿದಾರೆ. ಹಿಂಗೆ ಇದ್ಬಿಟ್ರೆ ಸಾಕು. ಅಪ್ಪ ಅಪ್ಪ, ಯಾಕಪ್ಪ ಈ ರೀತಿ ಎಲ್ಲ ಮಾತಾಡ್ತೀಯ? ನೀನು ಮಾತಾಡೋಷ್ಟು ನನಗೆ ಬಲು ಬೇಜಾರಾಗ್ತಿರುತ್ತೆ. ಇವಾಗ ನೀನು ಬರ್ತೀಯಾ ಬರಲ್ಲ ಹೇಳಪ್ಪ, ಎರಡರಲ್ಲೊಂದು ಹೇಳ್ಬಿಡು. ನೀನು ಬರಲ್ಲ ಅಂತ ಹೇಳಿದ್ರೆ ನಾನಂತೂ ಮಾತಾಡ್ಸಲ್ಲ ಕಣಪ್ಪ ಅತ್ಲಾಗಿ. ಇನ್ ಮೇಲಿಂದ ಮಾತಾಡ್ಸೋದೇ ಇಲ್ಲ. ಚಿಕ್ಕಮ್ಮ ಚಿಕ್ಕಪ್ಪ ಅಪ್ಪ ಬರಲ್ವಂತೆ, ನಡೀರಿ. ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ, ಏನಿಲ್ಲ ಅಂದಮೇಲೆ ನಾವಿನ್ನೇನು ಮಾಡೋಕ್ಕಾಗಲ್ಲ. ಬರ್ರಿ ಹೋಗೋಣ, ಬರ್ರಿ ಮನೆ ತಬ. ಅವ್ರು ಬರಲ್ವಂತೆ. ಅಪ್ಪ ಏನಾರ ಬೇರೆದೇನಾರ ಕೆಲಸ ಇದ್ರೆ ಚಿಕ್ಕಪ್ಪನ ಕೈಲಿ ಹೇಳ್ಕಳಿಸು ಅಷ್ಟೇ. ನಾನು ಅಲ್ಲಿ ಮಂತವನು ಬರಲ್ಲ, ಯಾರಿಗೂ ಮಾತಾಡ್ಸಲ್ಲ ನಾನು. ಇದು ಯಾಕಲ್ಲ ಪಾಪ ಗಜೇಂದ್ರ ಹಿಂಗ್ ಆಟ ಮಾಡ್ತೀಯಾ? ನಾನು ಹೇಳೋದು ಅಂದ್ರಿಟ್ಟು ತಲೆಯಲ್ಲಿ ಹೋಗ್ಲಿ ನಿನ್ಗೆ. ನಾನು ಹೇಳೋದು ಅಂದ್ರಿಟ್ಟು ಅರ್ಥ ಮಾಡ್ಕೊಳ್ಳ ಗಜೇಂದ್ರ. ನಿನಗೆ ಗೊತ್ತಾಗಲ್ಲ ಕಣಪ್ಪ. ನನಗೆ ಬರೋದಕ್ಕೇನು ಆಸೆ ಇಲ್ಲ ಅಂತ ಹೇಳ್ಬೇಡ ಕಣೋ. ನಿಮ್ ಜೊತೆನೇ ಇರ್ಬೇಕು. ಇಷ್ಟ ದಿವಸ ಅಂತೂ ನಿಮ್ ಬೆಲೆ ಗೊತ್ತಾಗ್ದಲೆ, ನಿಮ್ದ ತೂಕ ಗೊತ್ತಾಗ್ದಲೆ, ಏನು ಗೊತ್ತಾಗ್ದಲೆ ನಾನು ದುರಾಂಕಾರ ಮಾಡ್ಬಿಟ್ಟೆ. ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಇವಾಗ ನಿಮ್ ಜೊತೆ ಇರ್ಬೇಕನ್ನಿಸ್ತೈತೆ. ನಿಮ್ ಬೆಲೆಗಳು ಗೊತ್ತಾಗ್ತೈತೆ. ನನಗೆ ಇರ್ಬೇಕಂತ ಅನಿಸಿದ್ರು ಟೈಮು
ಆಯ್ತಾ? ಹಂಗಾಗಿ ಇರೋದಕ್ಕಾಗಲ್ಲ ಕಣಪ್ಪ ನನಗೆ. ಏನು ಮಾಡ್ತೀಯಾ? ಅಲ್ಲಿ ಸರಿ ಆಗಲ್ಲ. ನಾನು ಬಂದ್ರೂ ಎಲ್ಲಾರ್ಗು ಬೇಜಾರಾಗುತ್ತೆ. ಬೇಡ ಕಣ್, ಸುಮ್ಕಿರಪ್ಪ, ನನ್ನ ಮಾತು ಕೇಳು. ಈಗಳ ಅಣ್ಣಯ್ಯ, ಹಳೇದೆಲ್ಲ ಆಗೋದೆಲ್ಲ ಆಗೋಯ್ತು. ಹಳೇದೇ ನೆನಪು ಮಾಡ್ಕೊಂಡ್ಬಿಟ್ಟು ತಿರ್ಗಾ ನೀನು ಅದು ಇದು ಮಾತಾಡ್ಬೇಡ. ಸುಮ್ಮಕ್ ಬಾ, ಇವಾಗ ಹೋಗೋಣ. ಹಳೇದೆಲ್ಲ ಯಾಕೆ ನೆನಪು ಮಾಡ್ತೀಯ? ಅದೊಂದು ಕೆಟ್ಟಗಳಿಗೆ ಅದು. ಅದು ಆಯ್ತು ಅಂತ ಸುಮ್ಕಾಗ್ಬಿಡ್ಬೇಕು. ಅದು ನೆನ್ನೆ ಪದೇ 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 ತಿರ್ಗಾ ಅದು ನೆನ್ನೆ ಮಾತಾಡೋದು ಅದು ಸರಿ ಆಗಲ್ಲ. ಪಾಪ ಗಜೇಂದ್ರ, ನಿಮ್ಮ ಅಪ್ಪನ ಕರ್ಕೊಳ್ಳ, ಹೋಗೋಣ. ಬಾರಪ್ಪ, ಹೋಗೋಣ ಬಾರಪ್ಪ. ಮನೆಗೆ ಹೋಗೋಣ ಬಾ. ಇವಾಗ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಗ್ಯಾರಂಟಿ ಇನ್ಯಾವತ್ತೂ ಮಾತಾಡ್ಸಲ್ಲ ಕಣಪ್ಪ. ಈಗಲೇ ಹೇಳ್ಬಿಡ್ತೀನಿ ನೋಡು. ಆಯ್ತು ನಡಿಯಪ್ಪ, ಬರ್ತೀನಿ ಕಣ್, ನಡಿಯಪ್ಪ. ನಿನ್ ಖುಷಿನೇ ನನ್ ಖುಷಿನೇ ಕೊಡೋ. ಈಗ ನಾನು ಬದುಕ್ತಿರೋದೇ ನಿನ್ಗೋಸ್ಕರ, ನನ್ನ ದಿಲಪಂಗೋಸ್ಕರ. ನೀವಿಬ್ರೇನೇನೆ ಕಣಪ್ಪ. ನೀವು ಚೆನ್ನಾಗಿದ್ರೇನೆ, ನೀವು ಖುಷಿಯಾಗಿದ್ರೇನೆ, ನಿಮ್ಗೋಸ್ಕರನೇ ನಾನು ಮಾಡ್ತಿರೋದು. ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ಯಾರಿಗೋಸ್ಕರ? ನೀವು ಚೆನ್ನಾಗಿರ್ಬೇಕು ನನಗಷ್ಟೇ. ನೀವು ನನ್ನ ಅಣ್ಣ ತಮ್ಮಂದ್ರು, ನನ್ನ ತಮ್ಮನ ಮಕ್ಳುಗಳು, ನೀವೆಲ್ಲ ಚೆನ್ನಾಗಿದ್ರೆ ಸಾಕು ನನಗೆ. ಇನ್ನೇನು ಬೇಡ ನನಗೆ. ನಡಿಯಪ್ಪ, ಹೋಗೋಣ. ಗೊತ್ತಾಗೋಯ್ತು ಬಾ. ನಿಮ್ ಚಿಕ್ಕಪ್ಪನೂ ನಿಮ್ಮ ಅಪ್ಪ ಇಬ್ರು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ನಮ್ಗೆ ಬಲು ಭಯ ಆಗೋಯ್ತು. ಅತ್ಲಾಗಿ ಅದೇನ್ ಮಾತಾಡೋಣಂತೆ ಆಮೇಲಿಂದ ಬೇಕಾದ್ರೆ ಆಸ್ತಿದ್ವು. ನಡೀರಿ ಮೊದ್ಲು ಹೋಗೋಣ ಮನೆ ಹತ್ರ.